ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನಲ್ಲಿ ನೆಲೆಸಿರುವ ಸಹಸ್ರಲಿಂಗ ಕ್ಷೇತ್ರವು ಧಾರ್ಮಿಕ, ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಪುರಾತತ್ವದ ದೃಷ್ಟಿಯಿಂದ ಅತ್ಯಂತ ಮಹತ್ವ ಹೊಂದಿರುವ ಪವಿತ್ರ ಸ್ಥಳವಾಗಿದೆ. ಈ ಕ್ಷೇತ್ರವು ಶಲ್ಮಾಲಾ ನದಿಯ ತಟದಲ್ಲಿ ಮತ್ತು ನದಿಯ ಹರಿವಿನೊಳಗೆ ಸ್ಥಾಪಿತವಾಗಿರುವ ಸಾವಿರಾರು ಶಿವಲಿಂಗಗಳಿಗಾಗಿ ಪ್ರಸಿದ್ಧವಾಗಿದೆ. ಸಹಸ್ರಲಿಂಗವು ಭಾರತೀಯ ಶಿವಾರಾಧನೆಯ ವಿಶಿಷ್ಟ ರೂಪವನ್ನು ಪ್ರತಿಬಿಂಬಿಸುವ ಅಪರೂಪದ ಸ್ಥಳವಾಗಿದೆ. ಸಹಸ್ರ ಎಂದರೆ ಸಾವಿರ ಮತ್ತು ಲಿಂಗ ಎಂದರೆ ಶಿವನ ಪ್ರತೀಕ. ಹೀಗಾಗಿ ಸಾವಿರಾರು ಲಿಂಗಗಳನ್ನು ಹೊಂದಿರುವ ಈ ಕ್ಷೇತ್ರಕ್ಕೆ ಸಹಸ್ರಲಿಂಗ ಎಂಬ ಹೆಸರು ಬಂದಿದೆ. ಶಲ್ಮಾಲಾ ನದಿಯ ಕಲ್ಲಿನ ಹಾಸಿನ ಮೇಲೆ ಕೆತ್ತಲ್ಪಟ್ಟಿರುವ ಈ ಲಿಂಗಗಳು ಪ್ರಕೃತಿ ಮತ್ತು ಧರ್ಮದ ಅಸಾಧಾರಣ ಸಂಗಮವನ್ನು ತೋರಿಸುತ್ತವೆ. ಈ ಲಿಂಗಗಳ ಮುಂದೆ ಅಥವಾ ಪಕ್ಕದಲ್ಲಿ ನಂದಿಯ ಶಿಲ್ಪಗಳು ಕಾಣಿಸಿಕೊಳ್ಳುತ್ತವೆ. ನಂದಿ ಶಿವನ ವಾಹನನಾಗಿರುವುದರಿಂದ ಲಿಂಗದ ಎದುರು ನಂದಿಯನ್ನು ಸ್ಥಾಪಿಸುವುದು ಶಿವಪೂಜೆಯ ಪ್ರಮುಖ ಆಚರಣೆಯಾಗಿದೆ. ಶಲ್ಮಾಲಾ ನದಿ ಪಶ್ಚಿಮ ಘಟ್ಟಗಳ ಹಸಿರುಗಾಡುಗಳಿಂದ ಹುಟ್ಟಿ ಹರಿದು ಬರುವ ಪವಿತ್ರ ನದಿಯಾಗಿದೆ. ಈ ನದಿ ತನ್ನ ಶಾಂತ ಹಾಗೂ ನಿರ್ಮಲ ಹರಿವಿನಿಂದ ಸಹಸ್ರಲಿಂಗ ಕ್ಷೇತ್ರಕ್ಕೆ ವಿಶಿಷ್ಟವಾದ ಆಧ್ಯಾತ್ಮಿಕ ವಾತಾವರಣವನ್ನು ಒದಗಿಸುತ್ತದೆ. ಮಳೆಗಾಲದಲ್ಲಿ ನದಿಯ ನೀರು ಹೆಚ್ಚಾದಾಗ ಲಿಂಗಗಳು ನೀರಿನಲ್ಲಿ ಮುಳುಗುತ್ತವೆ. ಬೇಸಿಗೆಯಲ್ಲಿ ನೀರು ಕಡಿಮೆಯಾದಾಗ ನೂರಾರು ಲಿಂಗಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ದೃಶ್ಯವನ್ನು ಕಂಡ ಭಕ್ತರು ಮತ್ತು ಪ್ರವಾಸಿಗರು ಆಶ್ಚರ್ಯಚಕಿತರಾಗುತ್ತಾರೆ. ಇತಿಹಾಸದ ದೃಷ್ಟಿಯಿಂದ ಸಹಸ್ರಲಿಂಗ ಕ್ಷೇತ್ರವು ಬಹುಮುಖ್ಯವಾಗಿದೆ. ಈ ಲಿಂಗಗಳನ್ನು ಕದಂಬ ರಾಜವಂಶದ ಆಡಳಿತ ಕಾಲದಲ್ಲಿ, ಅಂದರೆ ಸುಮಾರು ಕ್ರಿ.ಶ. 10ನೇ-11ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಕದಂಬರು ಶೈವ ಧರ್ಮದ ದೊಡ್ಡ ಅನುಯಾಯಿಗಳಾಗಿದ್ದು, ಶಿವನ ಆರಾಧನೆಯನ್ನು ರಾಜ್ಯದ ಧರ್ಮವಾಗಿ ಬೆಳೆಸಿದರು. ಆ ಕಾಲದ ಶಿಲ್ಪಿಗಳು ಕಲ್ಲಿನ ಮೇಲೆ ಸೂಕ್ಷ್ಮವಾಗಿ ಲಿಂಗಗಳು ಮತ್ತು ನಂದಿಗಳನ್ನು ಕೆತ್ತಿರುವುದು ಅವರ ಶಿಲ್ಪಕೌಶಲ್ಯದ ಉನ್ನತ ಮಟ್ಟವನ್ನು ತೋರಿಸುತ್ತದೆ. ಧಾರ್ಮಿಕ ದೃಷ್ಟಿಯಿಂದ ಸಹಸ್ರಲಿಂಗ ಕ್ಷೇತ್ರವು ಅಪಾರ ಮಹತ್ವ ಹೊಂದಿದೆ. ಇಲ್ಲಿ ಶಿವಲಿಂಗಗಳು ನೈಸರ್ಗಿಕ ನೀರಿನಿಂದ ಸದಾ ಅಭಿಷೇಕಗೊಳ್ಳುತ್ತವೆ. ಶಲ್ಮಾಲಾ ನದಿಯ ನೀರೇ ಲಿಂಗಗಳಿಗೆ ಅಭಿಷೇಕವಾಗುವುದರಿಂದ ಇದು ಸ್ವಾಭಾವಿಕ ಅಭಿಷೇಕ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸದಂತಹ ಪವಿತ್ರ ಸಮಯಗಳಲ್ಲಿ ಅನೇಕ ಭಕ್ತರು ಇಲ್ಲಿ ಸೇರಿ ಪೂಜೆ, ಅಭಿಷೇಕ, ಪ್ರದಕ್ಷಿಣೆ ಮತ್ತು ಧ್ಯಾನವನ್ನು ನೆರವೇರಿಸುತ್ತಾರೆ. ಸಹಸ್ರಲಿಂಗವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ, ಅದು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಪ್ರವಾಸಿಗರಿಗೆ ಆಕರ್ಷಕ ಸ್ಥಳವೂ ಹೌದು. ಸುತ್ತಮುತ್ತಲಿನ ದಟ್ಟ ಅರಣ್ಯ, ನದಿಯ ಶಾಂತ ಹರಿವು, ಹಕ್ಕಿ ಪ್ರಾಣಿಗಳ ಕಲರವ ಆಲ್ ಟುಗೆದರ್ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತವೆ. ಇಲ್ಲಿ ಬಂದವರು ಧರ್ಮ, ಪ್ರಕೃತಿ ಮತ್ತು ಇತಿಹಾಸವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬಹುದು. ಇಂದಿನ ದಿನಗಳಲ್ಲಿ ಸಹಸ್ರಲಿಂಗವು ಕರ್ನಾಟಕದ ಪ್ರಮುಖ ಪುರಾತತ್ವ ಸ್ಮಾರಕಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇದು ನಮ್ಮ ಪೂರ್ವಜರ ಧಾರ್ಮಿಕ ನಂಬಿಕೆ, ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿದೆ. ಇಂತಹ ಅಪರೂಪದ ಸ್ಥಳಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಈ ಕ್ಷೇತ್ರದ ಸ್ವಚ್ಛತೆ, ರಕ್ಷಣೆ ಮತ್ತು ಅಭಿವೃದ್ಧಿಗೆ ಕೈಜೋಡಿಸಬೇಕಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಶಲ್ಮಾಲಾ ನದಿಯಲ್ಲಿ ಲಿಂಗಗಳೊಂದಿಗೆ ನಂದಿಯುಳ್ಳ ಸಹಸ್ರಲಿಂಗ ಕ್ಷೇತ್ರವು ಕೇವಲ ಶಿವಲಿಂಗಗಳ ಸಮೂಹವಲ್ಲ, ಅದು ಶತಮಾನಗಳ ಭಕ್ತಿ, ಪ್ರಕೃತಿ ಸೌಂದರ್ಯ, ಶಿಲ್ಪಕಲೆ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ಪ್ರತೀಕವಾಗಿದೆ. ಸಹಸ್ರಲಿಂಗವು ನಮ್ಮ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಧಾರ್ಮಿಕ ಪರಂಪರೆಯ ಅನನ್ಯ ನಿದರ್ಶನವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.